ಪ್ರತಿಭಟಿಸುವ ಹಕ್ಕು ಸಂವಿಧಾನ ಎಲ್ಲರಿಗೂ ಕೊಟ್ಟಿದೆ. ಆ, ಎಲ್ಲರಿಗೂ ಪ್ರತಿಭಟಿಸುವಂತ ಹಕ್ಕನ್ನ ಸಂವಿಧಾನ ಕೊಟ್ಟಿದೆ. ಪ್ರತಿಭಟಿಸಿದ್ದನ್ನ ನಾನು ತಪ್ಪು ಅಂತ ಹೇಳಕ್ ಹೋಗೋದಿಲ್ಲ. ಅವರು ಮೌನ ಪ್ರತಿಭಟನೆ ಮಾಡಿದ್ದು, ಮೌನ ಮೆರವಣಿಗೆ ಮಾಡಿದ್ದನ್ನ ನಾನು ಸರಿ ತಪ್ಪು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದಿಲ್ಲ. ನಾನು ಅವ್ರಿಗೆ ಇಷ್ಟೇ ಕೇಳಕ್ ಬಯಸ್ತೀನಿ, ಕಾಂಗ್ರೆಸ್ ಪಕ್ಷ ಬರೀ ಕೊಲೆ ಅಪರಾಧಿಗಳಿಗೆ, ಕೊಲೆ ಪ್ರಕರಣಗಳಲ್ಲಿ ನ್ಯಾಯಾಲಯ ಅಪರಾಧಿ ಅಂತ ಹೇಳದಂತವ್ರ ಪರವಾಗಿ ನಿಲ್ಲುತ್ತಾ, ಬರೀ ಉಗ್ರವಾದಿಗಳ ಪರವಾಗಿನ? ಅಂದ್ರೆ ಕ್ರಿಮಿನಲ್ ಅಫೆನ್ಸ್ ಗಳನ್ನ ಯಾರು ಮಾಡಿ ಜೈಲಿಗೆ ಹೋಗ್ತಾರೋ ಅವರ ಪರವಾಗಿ ನಿಂತು ಪ್ರತಿಭಟನೆ ಮಾಡೋದೇ ಕಾಂಗ್ರೆಸ್ ಪಕ್ಷದ ಕೆಲಸ. ನಮ್ಮ ಭಾಗದ ಜನರಿಗೆ ಏನು ಮೆಸೇಜ್, ನಮ್ಮ ಧಾರವಾಡ ಜಿಲ್ಲೆ ಜನರಿಗೆ ಏನ್ ಮೆಸೇಜ್ ಕೊಡಕ್ಕೆ ಇವ್ರು ಹೊರಟಿದ್ದಾರೆ ಅಂದ್ರೆ, ನೀವು ಕೊಲೆ ಪ್ರಕರಣಗಳಲ್ಲಿ ಕೊಲೆಗಳನ್ನು ಮಾಡಿ, ಕೊಲೆ ಪ್ರಕರಣಗಳಲ್ಲಿ ಶಿಕ್ಷೆಗೊಳಗಾಗಿ ನಿಮ್ಮ ಪರವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಕ್ ಹೊರಟಿದ್ದಾರೆ. ವಿನಯ್ ಕುಲಕರ್ಣಿ ಅವರ ಪರವಾದಂತ ಅಭಿಮಾನ ಇರುವಂತವ್ರು ಬಹಳ ಜನ ಇದ್ದಾರೆ. ಅವ್ರ ಕುಟುಂಬದ ಪರವಾಗಿ ನಿಲ್ಲಿ, ನಂದೇನು ಅಭ್ಯಂತರ ಇಲ್ಲ. ಅವರ ಕಾನೂನು ಹೋರಾಟದಲ್ಲಿ ಅವರು ಭಾಗಿಯಾಗಲಿ, ಅದು ಬಹಳ ಒಳ್ಳೆಯದು. ಅದು ನಾನು ಇಲ್ಲಿ ಆ ಒಂದು ಪ್ರತಿಭಟನೆಯಲ್ಲಿ ನಾನು ಗಮನಿಸಿದಂತ, ನನಗೆ ಬೇಸರ ಆದಂತ ವಿಷಯ ಏನಂತ ಕೇಳಿದ್ರೆ, ಶ್ರೀ ಮೋಹನ್ ಲಿಂಬಿಕಾಯಿ ಸರ್, ಹಿರಿಯರು, ನಾವು ಬಹಳ ಗೌರವಿಸುವಂತ ವ್ಯಕ್ತಿತ್ವ. ಅವರು ಆ ಪ್ರತಿಭಟನೆಯಲ್ಲಿ ಭಾಷಣ ಮಾಡ್ತಾ ಹೇಳ್ತಾರೆ, ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಇವೆರಡೂ ಕೋರ್ಟ್ಗಳು ಸಹ ಈ ಒಂದು ಪ್ರಕರಣವನ್ನ, ಇವರ ರಿಟ್ ಪಿಟಿಷನ್ ಅನ್ನ ಡಿಸ್ಮಿಸ್ ಮಾಡಿತ್ತು, ಸಿಬಿಐ ಕೊಡುವಂತದ್ದನ್ನ. ನ್ಯಾಯಾಲಯ, ಸರ್ಕಾರ ಈ ಒಂದು ಸಿಬಿಐಗೆ ಈ ಒಂದು ಪ್ರಕರಣವನ್ನು ಹಸ್ತಾಂತರಿಸಿ ಸಿಬಿಐ ತನಿಖೆಗೆ ಒಳಪಡಿಸ್ತು, ಅದು ಸರಿಯಲ್ಲ ಅಂತೇಳಿ ಅವ್ರು ಹೇಳ್ತಾರೆ. ನಾನು ಮೋಹನ್ ಲಿಂಬಿಕಾಯಿ ಸರ್ ಕೇಳಕ್ ಬಯಸ್ತೀನಿ, ಸರ್ ಅವರು ಹಿರಿಯ ನ್ಯಾಯವಾದಿಗಳು. ನೀವು ಹೇಳಿರುವಂತ ಪ್ರತಿಯೊಂದು ಮಾತು ಸಮಾಜ, ನೀವು ನ್ಯಾಯವಾದಿಗಳಾಗಿದ್ದರಿಂದ ಸಮಾಜ ಇರ್ಬೋದೇನೋ ಅಂತ ನೋಡುತ್ತೆ. ದಯವಿಟ್ಟು ನಾನು ಅವ್ರಿಗೆ ಹೇಳಕ್ ಬಯಸ್ತೀನಿ, ಹೈಕೋರ್ಟ್ ಒಳಗಡೆ 5 ಜನ ಆರೋಪಿತರು, ಯಾರು? ವಿನಯ್ ಕುಲಕರ್ಣಿ ಅವರು ಮತ್ತು ಇನ್ನು 4, ಬಸವರಾಜ ಮುತ್ತಿಗೆ ಇನ್ನು 3 ಜನ, ಸೋಮಶೇಖರ್ ನ್ಯಾಮಗೌಡರು ಸೇರಿದಂತೆ ಅವರ ಮಾವ ಇಂಡಿ, ಇವರೆಲ್ಲರೂ ಕೂಡ ರಿಟ್ ಪಿಟಿಷನ್ ಅನ್ನು ಫೈಲ್ ಮಾಡಿ, ಸರ್ಕಾರ ಕೊಟ್ಟಿರುವಂತಹ ಈ ಒಂದು ಏನು ಸಿಬಿಐ ತನಿಖೆಗೆ ಸರ್ಕಾರವನ್ನು ಆದೇಶ ಮಾಡಿ ಸಿಬಿಐ ತನಿಖೆಗೆ ಒಳಪಡಿಸಿತ್ತು, ಅದನ್ನ ಕ್ವಾಶಿಂಗ್ ಕೇಳಿ ಅದನ್ನ ರದ್ದುಪಡಿಸುವಂತೆ ಹೈಕೋರ್ಟ್ ಮೊರೆ ಹೋಗಿತ್ತು. ಹೈಕೋರ್ಟ್ ಇದೊಂದು ಕ್ಲಾಸಿಕ್ ಪ್ರಕರಣ, ಕ್ಲಾಸಿಕ್ ಕೇಸ್. ಯಾಕಂತ ಕೇಳಿದ್ರೆ, ಈ ಒಂದು ಪ್ರಕರಣದಲ್ಲಿ ಪೊಲಿಟಿಷಿಯನ್ಸ್ ಮತ್ತೆ ಪೊಲೀಸ್ ಅಧಿಕಾರಿಗಳು, ಅಂದ್ರೆ ರಾಜಕಾರಣಿಗತ್ತು ಮತ್ತು ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಭಾಗಿಯಾಗಿರೋದ್ರಿಂದ ಇದು ಒಂದು ಕ್ಲಾಸಿಕ್ ಪ್ರಕರಣವಾಗಿದೆ. ಇಂತಹ ಪ್ರಕರಣಗಳಲ್ಲಿ ನಾವು ಅಂತಹ ಪ್ರಕರಣಗಳನ್ನ ರದ್ದುಗೊಳಿಸಕ್ಕಾಗೋದಿಲ್ಲ, ಸಿಬಿಐ ತನಿಖೆ ಮುಂದುವರಿಲಿ ಅಂತ ಹೇಳಿ ಆದೇಶ ಮಾಡ್ತವೆ. ಅದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಕೂಡ ಹೋಗ್ತಾರೆ ಅವರು, ಆರೋಪಿತರು. ಸುಪ್ರೀಂ ಕೋರ್ಟ್ ಕೂಡ ಅವರ ಅಪ್ಲಿಕೇಶನ್ ಅನ್ನ ಡಿಸ್ಮಿಸ್ ಮಾಡುತ್ತೆ. ಸೊ ಇಷ್ಟೆಲ್ಲ ಇದೆ, ಅವುಗಳನ್ನ ಗಮನಿಸಿ, ಅವುಗಳನ್ನ ನೋಡಿ ಲಿಂಬಿಕಾಯಿ ಸರ್ ಮಾತಾಡ್ಬೇಕಿತ್ತು. ಅದೊಂದು ಬೇಸರ ಆಗಿದೆ. ಅದಕ್ಕೆ ನಾನು ಹೇಳೋದು ಲಿಂಬಿಕಾಯಿ ಸರ್ಗೆ, ತಾವು ಚುನಾವಣೆ ನಿಲ್ಲುವಂತ ಏನು MLC ಚುನಾವಣೆ ಬಂದಿದೆ, ಆ ಭರಾಟೆಯಲ್ಲಿ ತಪ್ಪು ಸಂದೇಶಗಳನ್ನ ಸಮಾಜಕ್ಕೆ ಕೊಡಬೇಡಿ ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಧಾರವಾಡ ತಾಲೂಕಿನ ಮತ್ತು ಧಾರವಾಡ ಜಿಲ್ಲೆಯ ಜನತೆಗೆ ಇಷ್ಟೇ ಹೇಳಕ್ ಬಯಸ್ತೀನಿ, ಕೊಲೆಯ ಪ್ರಕರಣಗಳಲ್ಲಿ ಅಪರಾಧಿಗಳಾಗಿ ಹೋದಂತವರು, ಅವರ ಪರವಾಗಿ ನಿಂತು ಹೇಳುವಂತವ್ರ ಮಾತುಗಳನ್ನ ಕೇಳಿ ತಾವು ಬೀದಿಗಿಳಿದು ಪ್ರತಿಭಟನೆಗಳಲ್ಲಿ ಅದರಲ್ಲಿ ಭಾಗಿಯಾಗಕ್ಕೆ ಹೋಗಬೇಡಿ. ನ್ಯಾಯಾಲಯದ ಆದೇಶವನ್ನ ಗೌರವಿಸಿ, ಪ್ರತಿಭಟಿಸುವವರು ಯಾರದಾರಲ್ಲ ಅವರಿಗೆ ನ್ಯಾಯಾಲಯದ ಆದೇಶದ ಮೇಲೆ ಅವರಿಗೆ ಗೌರವ ಇರಲಿಲ್ಲ. ನ್ಯಾಯಾಲಯದ ಆದೇಶ ಏನು ಬಂದಿದೆ, ಅವ್ರ ನ್ಯಾಯಾಲಯ ಒಂದು ಪ್ರಕರಣದಲ್ಲಿ ಈತ ಶಿಕ್ಷಿತ ಅಂತ ಹೇಳಿ, ಈತ ತಪ್ಪಿತಸ್ಥ ಅಂತ ಹೇಳಿ ಆದೇಶ ಮಾಡ್ಬೇಕಂದ್ರೆ ಸಾಕ್ಷ್ಯಾಧಾರಗಳನ್ನ ನೋಡಿ, ಸಾಕ್ಷ್ಯಾಧಾರಗಳನ್ನ ಇಟ್ಟುಕೊಂಡು ಒಂದು ಡಿಸಿಷನ್ ಕೊಡ್ತದೆ ನ್ಯಾಯಾಲಯ. ಸೊ ಅಂತಹ ಒಂದು ಏನಂತ ಕೇಳಿದ್ರೆ, ಬಹಳಾನೇ ಒಂದು ವಿರಳವಾದಂತಹ ಮತ್ತು ಬಹಳನೇ ಅದ್ಭುತವಾದಂತಹ ಇದು ಬಂದಿದೆ. ಏನಂತ ಕೇಳಿದ್ರೆ, ಡಿಸಿಷನ್ ಬಂದಿರುವಂತದ್ದು ನ್ಯಾಯಾಲಯದಿಂದ. ಜನಕ್ಕೆ ಇವತ್ತು ನ್ಯಾಯಾಲಯದ ಮೇಲೆ ನಂಬಿಕೆ ಬರ್ತಾ ಇದೆ. ಸೊ ರಾಜಕಾರಣಿಗಳು ತಪ್ಪು ಮಾಡಿದ್ರೆ ರಾಜಕಾರಣಿಗಳನ್ನು ಕೂಡ ನ್ಯಾಯಾಲಯ ಬಿಡೋದಿಲ್ಲ, ಶಿಕ್ಷೆಗೆ ಒಳಪಡಿಸ್ತಾರೆ ಅನ್ನುವಂತ ನಂಬಿಕೆ ನ್ಯಾಯಾಲಯಗಳ ಮೇಲೆ ಬರ್ತಾ ಇದೆ. ಸೊ ಅಂತಹ ಸಮಯದಲ್ಲಿ ನೀವು ಬೀದಿಗಿಳಿದು ನಾವು ಮೌನ ಪ್ರತಿಭಟನೆ ಮಾಡ್ತೀವಿ, ಆದ್ರೆ ನ್ಯಾಯಾಲಯದ ವಿರುದ್ಧ ಅಲ್ಲ ಅಂತ ನೀವು ಮಾಡ್ತಾ ಇರೋದು ಪರೋಕ್ಷವಾಗಿ ನ್ಯಾಯಾಲಯದ ವಿರುದ್ಧನೇ, ನ್ಯಾಯಾಲಯದ ಆದೇಶದ ವಿರುದ್ಧ. ಸೊ ಅದು ನಾನು ನಮ್ಮ ವಕೀಲರ ಹತ್ರ ಮಾತಾಡ್ತಾ ಇದ್ದೀವಿ. ಅದೆಲ್ಲಾದ್ರೂ ಆ ನ್ಯಾಯಾಲಯದ ಆದೇಶದ ವಿರುದ್ಧ ಆಗಿದ್ದಂತ ಕೇಳಿದ್ರೆ ನಾವು ಕೂಡ ಹೈಕೋರ್ಟ್ಗೆ ಅದನ್ನು ತಗೊಂಡು ಹೈಕೋರ್ಟಿಗೆ ನಾವು ಕೂಡ ಅದನ್ನು ಪ್ರಶ್ನೆ ಮಾಡಿ ಹೋಗ್ತೀವಿ.